ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಆಗಮಿಸಿದ್ದಾರೆ. ಅವರ ಬಂಧನ ಕೂಡ ಆಗಿದೆ. ಪ್ರಜ್ವಲ್ ರೇವಣ್ಣ ಅವರನ್ನು ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ SIT ಅಧಿಕಾರಿಗಳು ಕೇಳಿದ್ದು ನಮ್ಮ ಕಸ್ಟಡಿಗೆ ಕೊಡಿ ಪ್ರಜ್ವಲ್ ರೇವಣ್ಣ ಅವರನ್ನು ಅನ್ನೋದು. ಕೋರ್ಟ್ ಅದಕ್ಕೆ 6 ದಿನಗಳ ಕಾಲ SIT ಅಧಿಕಾರಿಗಳ ಕಸ್ಟಡಿಗೆ ಕೊಟ್ಟು ಆದೇಶವನ್ನು ಹೊರಡಿಸಿದೆ. ಹಾಗಾದರೆ ಇವತ್ತು ಏನೇನಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಒಂದು ವಿಶೇಷ ವರದಿ ನೋಡೋಣ ಬನ್ನಿ. ಎಲ್ಲಿ ಬಂಧನ ಮಾಡಿದ್ರು? ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬಂಧಿಸಿದ್ರು. ಬಂಧನದ ಬಗ್ಗೆ ಯಾರಿಗೆ ತಿಳಿಸಿದ್ರು? ಅಪ್ಪನಿಗೆ ಮಾಹಿತಿ ನೀಡಲು ಹೇಳಿದ್ದೆ. SIT ಬಾತ್ರೂಮ್ ವಾಸನೆ ಬರ್ತಿದೆ, ದಯವಿಟ್ಟು ಆ ಬಾತ್ರೂಮ್ ಬದಲಾಯಿಸಿ. ಅಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ, ನನಗೆ ಉಸಿರುಗಟ್ಟಿದ ವಾತಾವರಣ ಇದೆ. ಸಂತ್ರಸ್ತೆ ಇವರ ಮನೆಯ ಕೆಲಸದಾಕೆ. ಈಕೆಗೆ ತಂದೆ ಮಗ ಇಬ್ಬರು ಲೈಂಗಿಕ ದೌರ್ಜನ್ಯ ನೀಡಿದ್ದಾರೆ. ಒಂದು ವಿಡಿಯೋ ವೈರಲ್ ಆಗಿದೆ. ಅದರಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿರೋದು ಪತ್ತೆಯಾಗಿದೆ. ಇಂತಹ ನೂರಾರು ಸಂತ್ರಸ್ತೆಯರು ಇದ್ದಾರೆ. ಇವರನ್ನ ವಿಕೃತ ಕಾಮಿ ಅಂತ ಹೇಳಿ ಕರೀಬಹುದು. ಅರೆಸ್ಟ್ ಮಾಡಲು ಆಧಾರ ಏನಿದೆ? ಈ ಆರೋಪಿ ಕಾನೂನಿನಿಂದ ತಪ್ಪಿಸಿಕೊಂಡಿದ್ದ, ದೇಶ ಬಿಟ್ಟು ಓಡಿ ಹೋಗಿದ್ದ. ಈ ವಿಡಿಯೋಗಳಿಂದ ಹಲವರಿಗೆ ತೊಂದರೆ ಆಗಿದೆ. ವಿಡಿಯೋದಲ್ಲಿ ಸಂತ್ರಸ್ತೆಯರ ಮುಖ ಕಾಣಿಸ್ತಿದೆ. ಅವರ ಮುಖ ಹೊರಗೆ ಕಾಣಿಸಿದ್ರಿಂದ ತೊಂದರೆ ಆಗಿದೆ. ಕೇವಲ ಡ್ರೈವರ್ ಬಳಿಯ ಮೊಬೈಲ್ ಮಾತ್ರ ಸಿಕ್ಕಿದೆ, ಆದ್ರೆ ವಿಡಿಯೋ ಮಾಡಿದ ಮೊಬೈಲ್ ಸಿಕ್ಕಿಲ್ಲ. ಮೊಬೈಲ್ ನಲ್ಲಿ ವಿಡಿಯೋ ಶೇರ್ ಆಗಲು ಕಾರಣ ಮಧು. ಒಂದೇ ಮೊಬೈಲ್ಗೆ ಮಧು ಪ್ರಜ್ವಲ್ ಫೇಸ್ ಲಾಕ್ ಇತ್ತು. ಮಧು ಮೊದಲಿಗೆ ವಿಡಿಯೋ ಕಳಿಸಿಕೊಂಡಿದ್ದ, ನಂತರ ಅದು ಬೇರೆಯವರಿಗೆ ಸಿಕ್ಕಿದೆ. ಆರೋಪಿಯನ್ನ ಗರಿಷ್ಠ ಕಾಲ ಕಸ್ಟಡಿಗೆ ನೀಡಬೇಕು. ಈ ಕೇಸ್ನಲ್ಲಿ ಎಲ್ಲವೂ ಷಡ್ಯಂತ್ರ ರೀತಿಯಾಗಿದೆ. ಮೊದಲ ಪ್ರಕರಣದ ಸಾರಾಂಶ ನೋಡಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ ಅತ್ಯಾಚಾರ ಬಗ್ಗೆ ಉಲ್ಲೇಖ ಇಲ್ಲ. ಹೊಳೆ ನರಸೀಪುರ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೆ, ಆದ್ರೆ ಯಾವುದೇ 164 ಹೇಳಿಕೆ ದಾಖಲು ಮಾಡಿಲ್ಲ. ಬಳಿಕ ಇದೇ ಕೇಸ್ ದಾಖಲಿಸಿ ಅತ್ಯಾಚಾರ ಆರೋಪ ಮಾಡಿದ್ದಾರೆ. ಇದೆಲ್ಲವನ್ನು ನೋಡಿದ್ರೆ ಷಡ್ಯಂತ್ರ ಅಂತ ಗೊತ್ತಾಗುತ್ತೆ. ಮಹಿಳೆಯ ಸಮ್ಮುಖದಲ್ಲಿ ಹೇಳಿಕೆ ದಾಖಲು ಮಾಡಬೇಕು, ಆದ್ರೆ ಇಲ್ಲಿ ಮೊದಲೇ ದೂರು ರೆಡಿ ಆಗಿರುತ್ತೆ. ವಿಡಿಯೋದಲ್ಲಿರುವ ಇಬ್ಬರು ಮಹಿಳೆಯರು ಒಪ್ಪಿಕೊಂಡಿದ್ದಾರೆ. ವಿಡಿಯೋದಲ್ಲಿರುವುದು ನಾವೇ ಎಂದು ಒಪ್ಪಿಕೊಂಡಿದ್ದಾರೆ. ಈಗಾಗಲೇ ಬಹಳಷ್ಟು ತನಿಖೆ ಆಗಿ ಹೋಗಿದೆ. ಹೀಗಿರುವಾಗ 15 ದಿನ ಕಸ್ಟಡಿ ಕೇಳುವುದು ಸರಿಯಲ್ಲ. 1 ಅಥವಾ 2 ದಿನ ಕೊಟ್ಟರೆ ಸಾಕು. ಅವರು ಈ ರೀತಿ ಹೇಳಬಾರದು. ಸಾಕಷ್ಟು ತನಿಖೆ ಮಾಡಬೇಕಾಗಿದೆ. ಅತ್ಯಾಚಾರ ಬಸವನಗುಡಿಯಲ್ಲಾಗಿದೆ, ಲೈಂಗಿಕ ದೌರ್ಜನ್ಯ ಹೊಳೆನರಸೀಪುರದಲ್ಲಾಗಿದೆ. ಹೀಗಾಗಿ ಎಲ್ಲಾ ಕಡೆ ಹೋಗಿ ತನಿಖೆ ಮಾಡಬೇಕು. ಇವರ ಕುಟುಂಬ ಸಾಕಷ್ಟು ಪ್ರಭಾವ ಹೊಂದಿದೆ. ಹೀಗಾಗಿ ಗರಿಷ್ಠ ಕಾಲ ಕಸ್ಟಡಿಗೆ ನೀಡಬೇಕು. ಸಂತ್ರಸ್ತೆ ಮಹಿಳಾ ಅಧಿಕಾರಿಗೆ ದೂರು ನೀಡಬೇಕಿತ್ತು, ಆದ್ರೆ ರೆಡಿ ಮಾಡಿರುವ ದೂರನ್ನ ಕೊಡಬಹುದು. ಅದಕ್ಕೆ ಅವಕಾಶ ಇದೆ. ಆರೋಪಿಯನ್ನ 6ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ವಕೀಲರ ಭೇಟಿಗೆ ಅವಕಾಶ ಇರಲಿದೆ. ನನ್ನದೊಂದು ಮನವಿ ಇದೆ. ಪ್ರತಿದಿನ ನನ್ನ ಕ್ರಿಮಿನಲ್ ರೀತಿ ಬಿಂಬಿಸಲಾಗ್ತಿದೆ. ಮಾಧ್ಯಮದವರು ನನ್ನ ಕ್ರಿಮಿನಲ್ ರೀತಿ ಬಿಂಬಿಸುತ್ತಿದ್ದಾರೆ. ಇದನ್ನು ತಡೆಯುವಂತೆ ನಿಮ್ಮಲ್ಲಿ ಮನವಿ. ಪ್ರಜ್ವಲ್ಗೆ ವೈದ್ಯಕೀಯ ಪರೀಕ್ಷೆ ಆದರೆ ಸಾಮಾನ್ಯ ರೋಗಿಗಳಿಗೆ ಪರದಾಟ. ರಿಪಬ್ಲಿಕ್ ಕನ್ನಡ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ವೈದ್ಯರ ಕಿವಿ ಹಿಂಡುವ ಕೆಲಸವನ್ನು ಮಾಡಿತ್ತು. ಅದಾದ ನಂತರ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾದರೆ ಏನಾಯಿತು, ಏನು ಸಮಸ್ಯೆ ಆಯಿತು ಜನರಿಗೆ, ಆ ನಂತರ ಅದನ್ನು ಹೇಗೆ ಸರಿಪಡಿಸಿದ್ರು, ಈ ಕುರಿತಾಗಿ ಒಂದು ವರದಿ ನೋಡೋಣ ಬನ್ನಿ. ಪ್ರಜ್ವಲ್ಗೆ ಮೆಡಿಕಲ್ ಟೆಸ್ಟ್, ರೋಗಿಗಳ ಪರದಾಟ. ಆರೋಪಿಗೆ ರಾಜ್ಯ ಮರ್ಯಾದೆ, ಸಾಮಾನ್ಯರಿಗೆ ಹಿಂಸೆನ. ರಿಪಬ್ಲಿಕ್ ಕನ್ನಡ ವರದಿಯಿಂದ ಎಚ್ಚೆತ್ತ ಆಸ್ಪತ್ರೆಯ ಸಿಬ್ಬಂದಿ. ಆರೋಪಿ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಿದ SIT ಅಧಿಕಾರಿಗಳು ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ನಿಯೋಜಿಸಿದ್ರು. ಇದರಿಂದ ಇತರೆ ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಕೂಡಲೇ ರಿಪಬ್ಲಿಕ್ ಕನ್ನಡ ಈ ಕುರಿತು ವರದಿಯನ್ನ ಬಿತ್ತರಿಸಿ ಆಸ್ಪತ್ರೆಯ ಸಿಬ್ಬಂದಿಯನ್ನ ಎಚ್ಚರಿಸಿದ್ದು, ರೋಗಿಗಳಿಗೆ ಸೂಕ್ತ ಚಿಕಿತ್ಸೆಯನ್ನ ಒದಗಿಸಿದೆ. ಹೊಟ್ಟೆ ನೋವು ಅಂತ ಪೀಣ್ಯದಿಂದ ಆಟೋದಲ್ಲಿ ಬಂದಿದ್ದ ರೋಗಿ ರಾಜು ಎಂಬುವರಿಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ನರಳಾಡ್ತಾ ಇದ್ರು. ಇನ್ನು ಕಾಲು ನೋವಿನಿಂದ ಬಳಲ್ತಾ ಇದ್ದ ಮತ್ತೊಬ್ಬ ರೋಗಿಯನ್ನ ಪೊಲೀಸರು ತಡೆದು 11 ಗಂಟೆಗೆ ಬರುವಂತೆ ವಾಪಸ್ ಕಳುಹಿಸಿದ್ರು. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದ್ದು, ಆಸ್ಪತ್ರೆಯ ಸಿಬ್ಬಂದಿ ಅಲರ್ಟ್ ಆಗಿ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡಿದ್ದಾರೆ.
ಆರೋಪಿ ಸ್ಥಾನದಲ್ಲಿರುವ ಪ್ರಜ್ವಲ್ಗೆ ಪ್ರಾಮುಖ್ಯತೆ ನೀಡುವ ಅಧಿಕಾರಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ರೋಗಿಗಳನ್ನ ನಿರ್ಲಕ್ಷ್ಯ ಮಾಡಿರುವುದು ಮಾತ್ರ ಅಮಾನವೀಯ. ಎಲ್ಲರೂ ಅವರ ಜವಾಬ್ದಾರಿಯನ್ನ ಅರಿತು ನಡೆದರೆ ಸಾರ್ವಜನಿಕರಿಗಾಗುವ ತೊಂದರೆಯನ್ನ ತಪ್ಪಿಸಬಹುದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶದ ಅತಿ ದೊಡ್ಡ ನೆಟ್ವರ್ಕ್ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು? ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.